ಯಾಕೆಂದರೆ ಇಂದಿನಿಂದಲೂ ಅನೇಕ ಜಾತಿ ಇದೆ ನಮ್ಮಲ್ಲಿ. ದೋಬಿ, ಅಗಸ, ಮಡಿವಾಳ, ರಜಕ, ಇನ್ನು ಅನೇಕ ಜಾತಿಗಳು ಇದ್ದಾವೆ. ಹಾಗಾಗಿ ತೆಲುಗು ದೇಶದವ್ರಿಗೆ ರಜಕ ಅಂತ ಬರ್ತದೆ, ದೋಬಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ಮಡಿವಾಳ ಅಂತಲೇ ಬರ್ಸ್ಬೇಕು ನೀವು. ಹಾಗಾಗಿ ನೀವು ನಿಖರವಾದ ನಮ್ಮ 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 ಸಮಾಜದ ಹೆಸರು ಮಡಿವಾಳ. ನೀವು ದಯವಿಟ್ಟು ಮಡಿವಾಳ ಅಂತಲೇ ಬರ್ಸಿ. ನಮಗೇನು ಅವಮಾನ ಆಗೋದಿಲ್ಲ. ನಾವು ಸರ್ಕಾರದಲ್ಲಿ ನೋಂದಣಿ ಪಡ್ತದೆ. 5 ವರ್ಷಕ್ಕಿಂತ ದೊಡ್ಡವರಿದ್ದಾಗ ಅವ್ರಿಗೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಸಿ ಅಥವಾ ರೇಷನ್ ಕಾರ್ಡ್ ಕೂಡ ಎಂಟ್ರಿ ಮಾಡಿಸಿ ನೀವು ಅವರು ನೀಟಾಗಿ ಅವ್ರು ಎಂಟ್ರಿ ಮಾಡ್ಕೊಳ್ಳೋವರೆಗೂ ತಾವು ಬಿಡಬಾರ್ದು. ಅವ್ರನ್ನ ಚೇರ ಕುಂಡ್ರಿಸಿ ನಿಮ್ಮ ಮನೆ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಕೂಡ ನೋಂದಣಿ ಮಾಡೋವರೆಗೂ ನೀವು ಅವ್ರನ್ನ ಬಿಡಬಾರ್ದು. ದಯಮಾಡಿ ಹಿಂದೆ ನಾವು ಮೋಸ ಆಗಿದ್ದೀವಿ. ಈ ಗಣತಿ ಮಾಡುವ ಅಧಿಕಾರಿಗಳು ಅವರು ಮನಸ್ಫೂರ್ತಿಯಾಗಿ ಮಾಡುವುದಿಲ್ಲ. ನೀವು ಸಹಕರಿಸಿದ್ರೆ ಮಾತ್ರ ಅವರು ಗಮನ ಹರಿಸ್ತಾರೆ. ದಯಮಾಡಿ ತಮ್ಮ ತಮ್ಮ ಮನೆ ಹತ್ರ ಅಧಿಕಾರಿಗಳು ಬಂದಾಗ ಸುಮ್ಮನೆ ನಿಮ್ಮ ಮನೆ ಬಾಗಿಲು ಚೀಟಿ ಅಂಟಿಸಿ ಹೋಗ್ತಾರೆ ಅಷ್ಟೇ. ಆ ಚೀಟಿ ಲೆಕ್ಕಕ್ಕೆ ಬರಲ್ಲ. ನೀವು ಅಧಿಕಾರಿಗಳನ್ನ ಚೇರ ಕುಂಡ್ರಿಸಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನನೂ ಕೂಡ ಬರೆಸಬೇಕಾಗ್ತದೆ. ಬರೆಸಿ A903 ಈ ಅಂಕಿ ನಾವು 9ನೇ ಕಾಲಮ್ನಲ್ಲಿ ಅಂಕಿಯನ್ನು ನೋಂದಣಿ ಮಾಡಬೇಕಾಗ್ತದೆ. ದಯಮಾಡಿ ಇದನ್ನು ಗಮನ ಇಟ್ಕೊಳ್ಳಿ. ಏನು 9ನೇ ಕಾಲಮ್ನಲ್ಲಿ A903 ನೀವು ಎಂಟ್ರಿ ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಯಾಮಾರಬೇಡಿ. ಹಿಂದೆಲ್ಲ ನಾವು ಸಮಾಜದವ್ರು ಮೋಸ ಹೋಗಿದ್ದೀವಿ. ನಾವು 18 ಲಕ್ಷ ಮೇಲ್ಪಟ್ಟ ಜನ ಇದ್ದೀವಿ. ಇಂದಿನ ಗಣತಿನಲ್ಲಿ ಬರೀ 5 ಲಕ್ಷ ಜನ ಮಾತ್ರ ನಾವು ಎಂಟ್ರಿ ಆಗಿದ್ದಂಥದ್ದು. ದಯಮಾಡಿ ಈ ಸಾಲಿನಲ್ಲಿ ನೀವು ಯಾರು ಕೂಡ ಯಾಮಾರಿ ಮೋಸ ಆಗಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹಾಗೂ ಕೂಡ ಮತ್ತೆ ನಾವು ಪಾಂಪ್ಲೆಟ್ ಮಾಡ್ತಿದ್ದೀವಿ. ನಮ್ಮ ಕೈಲಿ ಆದಷ್ಟು ನಿಮ್ಮ ಮನೆ ತಲುಪಿಸ್ತೀವಿ. ಒಂದೊಂದು ದೂರ ಒಬ್ಬೊಬ್ಬರಿಗೆ. ನೀವೆಲ್ಲರೂ ಕೂಡ ನಮ್ಮ ಸಮಾಜ ಎಷ್ಟು ಜನ ಇದ್ದಾರೆ ಎಲ್ಲರೂ ಮಾತಾಡಿಕೊಂಡು ಈ ಜಾತಿ ಗಣತಿಯನ್ನು ಕುಲಂಕುಷವಾಗಿ ಎಂಟ್ರಿ ಮಾಡಿಸ್ಬೇಕಾಗ್ತದೆ. ಮಡಿವಾಳ ಅಂತ ಎಂಟ್ರಿ ಮಾಡಿಸ್ಬೇಕಾಗ್ತದೆ ಅಂತ ಮಾತನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಉಪಜಾತಿ ಕಾಲಮ್ನಲ್ಲಿ ನಾವು ಮಡಿವಾಳ ಅಂತಲೇ ಸೇರಿಸ್ಬೇಕು. ಅವರು 108 ಜಾತಿ ಇನ್ನು ಮೇಲ್ಪಟ್ಟಿರ್ತದೆ. ನಮ್ಮ ಕಾಲಮ್ನಾಗ ನೋಡಿ ದಯವಿಟ್ಟು ಗಮನ ಇಟ್ಕೊಳ್ಳಿ. ನಮ್ಮ ಜನಾಂಗದ ಕಾಲಮ್ 9ನೇ ಕಾಲಮ್ನಲ್ಲಿ A903 ಅನ್ನು ನೀವು ಎಂಟ್ರಿ ಬರೆದು ಸಾಕು. ನನ್ನ ಹೆಸರು ಬಿ ರಂಗಸೋಮಯ್ಯ, ನೆಲಮಂಗಲ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರು. ಈ ಸಭೆಯಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಕ್ಕರಾಜ್ ಅವರು, ನಮ್ಮ ಸದಸ್ಯರಾದ ಆಂಜನಪ್ಪನವರು, ನಮ್ಮ ಸಂಘಟನೆ ಕಾರ್ಯದರ್ಶಿಗಳಾದಂಥ ನಮ್ಮ ಲೆಕ್ಕರಣೆ ಆಂಜನಪ್ಪನವರು, ಇನ್ನು ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಬಸವರಾಜ್ರವರು, ಓಬಳೇಶ್ರವರು, ಗಂಗರಂಗಯ್ಯನವರು, ನಮ್ಮ ಹಿರಿಕರು. ಗಂಗರಂಗಯ್ಯನವರು ಯಾವುದೇ ನಾವು ಕಾರ್ಯಕ್ರಮ ಕರೀಲಿ ಬಂದು ಭಾಗವಹಿಸ್ತಾರೆ. ಅದೇ ಥರ ತಮ್ಮೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲ ತಾಲೂಕು ಸಮಾಜದವರು ಕರೆದಾಗ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನೆಲಮಂಗಲ ತಾಲೂಕಿನ ಮಡಿವಾಳ ಬಂಧುಗಳಲ್ಲಿ ವಿನಂತಿ. ಬಂಧುಗಳೇ, ಇವತ್ತು ನೆಲಮಂಗಲ ತಾಲೂಕು ಮಡಿವಾಳ ಸಂಘದ ವತಿಯಿಂದ ಇಡೀ ಎಲ್ಲ ಹೋಬಳಿ ಜನರಿಗೂ ಗಮನಕ್ಕೆ ತರುವ ವಿಚಾರವೇನೆಂದರೆ, ಸರ್ಕಾರದ ವತಿಯಿಂದ ಜಾತಿ ಗಣತಿಯನ್ನು ಏರ್ಪಡಿಸಲಾಗಿದೆ. ವರದಿಗಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಮ್ಮ ಜನಾಂಗದ ಜಾತಿಯ ಹೆಸರು ಮಡಿವಾಳ ಎಂದು ಬರೆಸಬೇಕು. ಅನೇಕ ಉಪಜಾತಿಗಳಿವೆ. ಅಗಸ, ಡೋಬಿ, ರಜಕ ಅಂತ ಅನೇಕ ಹೆಸರುಗಳಿರ್ತವೆ. ಅವನ್ನು ಯಾವನ್ನು ಬರೆಸದೆ ಕಾಲಮ್ ನಂಬರ್ 9ರಲ್ಲಿ 903 ಮುಂದೆ ಮಡಿವಾಳ ಜನಾಂಗ ಎಂದೇ ಬರೆಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ನೆಲಮಂಗಲ ತಾಲೂಕು ಮಡಿವಾಳ ಸಂಘದ ಎಲ್ಲ ನಮ್ಮ ಜನಾಂಗದವರಿಗೆ ನಾವು ಈ ಮೂಲಕ ತಿಳಿದುಕೊಳ್ಳುವುದು ಏನೆಂದರೆ, ಈಗ ಮುಂದೆ ಜನಗಣತಿಯನ್ನು ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮದು ಇದು ಮಡಿವಾಳ ಅಂತ ಬಿಟ್ಟು ಬೇರೆ ಯಾವ ಜಾತಿಗಳು ಸೇರಿಸಬಾರ್ದು. ಕಾರಣ ಏನಪ್ಪ ಅಂದರೆ, ಈಗ ಮಡಿವಾಳ, ಅಗಸ, ಡೋಬಿ ಅಂತ ಇರ್ತದೆ. ಅವೆಲ್ಲ ಡೋಬಿ ಅಂದರೆ ಇನ್ನೊಂದು ಇದಕ್ಕೂ ನಂಬರ್ ಕೊಟ್ಟೋಗ್ತದೆ. ಅಗಸ ಇನ್ನೊಂದು ಹೋಗುತ್ತೆ, ಮಡಿವಾಳ ಇನ್ನೊಂದು ಹೋಗುತ್ತೆ. ನಮ್ಮ ಗಣತಿ ಕಮ್ಮಿ ಆಗ್ತದೆ.
ಆದ್ದರಿಂದ ಆ ಗಣತಿ ಕಮ್ಮಿ ನಮ್ಮದು ಜಾಸ್ತಿ ಆಗಬೇಕು ಅಂದರೆ ನಾವೆಲ್ಲರೂ ಸೇರಿ ಬರೀ ಮಡಿವಾಳ ಅಂತಲೇ ನಾವು ನಮೂದಿಸಬೇಕು. ಉಪಜಾತಿಗಳು ಯಾವುದು ದಯವಿಟ್ಟು ನೀವು ನಮೂದಿಸಬೇಡಿ. ಅವರು ನಿಮ್ಮಲ್ಲಿ ಮನೆಗೆ ಅಧಿಕಾರಿಗಳು ಬಂದಾಗ ಅವರಿಗೆ ಕರೆಕ್ಟಾಗಿ ಮನವರಿಕೆ ಮಾಡಿ, ಸಾರ್ ನಾವು ಮಡಿವಾಳ ಜನಾಂಗದವರು, ನಮ್ಮನ್ನು ಮಡಿವಾಳ ಅಂತಲೇ ನೀವು ನಮ್ಮನ್ನು ನಮೂದಿಸಿ ನಮ್ಮ ಸಂಘ ನಮ್ಮ ಜನಾಂಗವನ್ನು ಇದು ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಿ ಎಂ ಆಂಜನಪ್ಪ, ಮಾಜಿ ಸೈನಿಕರು, ಗೊಲ್ಲಹಳ್ಳಿ.